ಫುಲ್ ಮೀಲ್ಸ್ ತೊಗೊಂಡಿದ್ದೀನಿ. ಅವರಿಬ್ರು ಒಂದು ಫುಲ್ ಮೀಲ್ಸ್ ತೊಗೊಂಡಿದ್ದಾರೆ, ಇವಳು ಹಾಫ್ ಮೀಲ್ಸ್ ತೊಗೊಂಡಿದ್ದಾಳೆ. ಸೊ ನೋಡಿ, ಇದನ್ನೆಲ್ಲ ಕೊಡ್ತಾರೆ. ಆ್ಯಂಡ್ ದಿಸ್ ಇಸ್ 80 rupees. This next location, Sand Museum. About the artist. She's the artist, guys. M.N. Gauri. Let's go inside, guys. Oh, Ganesha Nodi. Wow. Oh my god. Eco-friendly Ganesha. ಮೈಸೂರಿನ ಸ್ಯಾಂಡ್ ಸ್ಕಲ್ಪ್ಚರ್ ಮ್ಯೂಸಿಯಂ. ಸೊ ಈ ಸ್ಯಾಂಡ್ ಮ್ಯೂಸಿಯಂ ಬಂದ್ಬಿಟ್ಟು ನಮ್ಮ ಇಂಡಿಯಾದ ಮೊಟ್ಟ ಮೊದಲ ಸ್ಯಾಂಡ್ ಸ್ಕಲ್ಪ್ಚರ್ ಮ್ಯೂಸಿಯಂನ ಎಂಟ್ರಿ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು 60 rupees ಪರ್ ಹೆಡ್. ಅಂಡ್ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಿಗ್ಗೆ 9 ರಿಂದ ಸಾಯಂಕಾಲ 5 ಗಂಟೆ ಗಂಟ ಓಪನ್ ಇರುತ್ತೆ. ಆಲ್ ವೀಕ್ ಡೇಸ್ ಅಂಡ್ ಇನ್ಕ್ಲೂಡಿಂಗ್ ವೀಕೆಂಡ್ಸ್. ಈ ಮೈಸೂರು ಸ್ಯಾಂಡ್ ಸ್ಕಲ್ಪ್ಚರ್ ಮ್ಯೂಸಿಯಂ 2014 ಮೈಸೂರಲ್ಲಿ ಇನಾಗ್ರೇಟ್ ಆಯಿತು. 115 ಟ್ರಕ್ ಲೋಡ್ಸ್ ಆಫ್ ಸ್ಯಾಂಡ್, ಅಂದ್ರೆ ನಾವು ಮನೆ ಕಟ್ಟಕ್ಕೆ ಏನ್ ಮಣ್ಣು ಯೂಸ್ ಮಾಡ್ತೀವೋ ಆ ಮಣ್ಣು 115 ಟ್ರಕ್ ಲೋಡ್ಸ್ ಯೂಸ್ ಮಾಡಿಕೊಂಡು 150 ಸ್ಯಾಂಡ್ ಸ್ಕಲ್ಪ್ಚರ್ಸ್ ಡಿಸ್ಪ್ಲೇ ಆಗಿದೆ. ಈ ಎಂಟೈರ್ ಮ್ಯೂಸಿಯಂ ಬಂದ್ಬಿಟ್ಟು 1 acre ಲ್ಯಾಂಡ್ ಆಲ್ಮೋಸ್ಟ್ ಕವರ್ ಆಗುತ್ತೆ. ಅಂಡ್ ಈ ಅದ್ಭುತ ಸ್ಕಲ್ಪ್ಚರ್ಸ್ ಅನ್ನು ಕ್ರಿಯೇಟ್ ಮಾಡಿದ ಸ್ಯಾಂಡ್ ಆರ್ಟಿಸ್ಟ್ ಅವರ ಹೆಸರು M.N. ಗೌರಿ. ಸ್ಟಾರ್ಟಿಂಗು ನಾನು ಮ್ಯೂಸಿಯಂ ಎಂಟ್ರಿ ಆಗುವಾಗ ಏನ್ ತೋರಿಸಿದ್ದೆ ಅವರೇ ಈ ಮ್ಯೂಸಿಯಂನ ಆರ್ಟಿಸ್ಟ್ M.N. ಗೌರಿ. ಈ ಎಂಟೈರ್ ಮ್ಯೂಸಿಯಂನ ಥೀಮ್ ಬಂದ್ಬಿಟ್ಟು ಮೈಸೂರಿನ ಕಲ್ಚರ್, ವೈಲ್ಡ್ ಲೈಫ್ ಮತ್ತೆ ರಿಲಿಜಿಯನ್ ಬೇಸ್ಡ್ ಮಾಡಲಾಗಿದೆ. ಟಾಕಿಂಗ್ ಅಬೌಟ್ ದ ಹಿಸ್ಟ್ರಿ, ಸೆಕೆಂಡ್ ಇಯರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದುತ್ತಿರುವಾಗ M.N. ಗೌರಿ ಅವರು ಕಾಲೇಜ್ ಡ್ರಾಪ್ ಔಟ್ ತಗೊಂಡಾಗ್ಬಿಟ್ಮೇಲೆ ಕಂಪ್ಯೂಟರ್ ಆನಿಮೇಷನ್ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ರು. ಆ ಟ್ರೈನಿಂಗ್ ಅಲ್ಲಿ 3 dimension ಮಾಡೆಲ್ಸ್ ಯೂಸಿಂಗ್ 3ds Max ಸಾಫ್ಟ್ವೇರ್. She was creating 3-dimensional models using the software. But ಈ ಸ್ಕಲ್ಪ್ಚರ್ಸ್ ನೆಲ್ಲ ಕ್ರಿಯೇಟ್ ಮಾಡುವಾಗ ಆ ಫೀಲಿಂಗ್ ಆಫ್ ಲೈಫ್ ಅನ್ನೋದು ಮಿಸ್ ಹೊಡಿತಾ ಇತ್ತು ಅಂತ M.N. ಗೌರಿ ಅವ್ರಿಗೆ ಅನಿಸ್ತು. ಸೊ ಸ್ಯಾಂಡ್ ಸ್ಕಲ್ಪ್ಟಿಂಗ್ ನ ಫಾರ್ ದ ಫಸ್ಟ್ ಟೈಮ್ 2011 ಸ್ಟಾರ್ಟ್ ಮಾಡ್ಕೊಂಡ್ರು. ಅಂಡ್ ಇದರಿಂದ ಅವರಿಗೆ ಅಪ್ರಿಸಿಯೇಷನ್ ಕೂಡ ಸಿಕ್ತು. ಅಂಡ್ ಹೆನ್ಸ್ 20 ಲಕ್ಷದ ಲೋನ್ ತಗೊಂಡು ಸ್ಯಾಂಡ್ ಸ್ಕಲ್ಪ್ಚರ್ ಮ್ಯೂಸಿಯಂನ 1 acre ಲ್ಯಾಂಡ್ ಮೇಲೆ ಸ್ಟಾರ್ಟ್ ಮಾಡ್ಕೊಂಡ್ರು. ರೈಟ್, ಇಲ್ಲಿ ಬರ್ಡ್ಸ್ ಒಂದು ಪ್ಲೇ ಹೋಮ್ ಥರ ಇದೆ. ಬಟ್ 100 rupees ಒಳಗಡೆ, ಮಕ್ಳಿಗೆ 50 rupees. ಆ್ಯಂಡ್ ಆ ಕಡೆಯಿಂದ ಬಾಡಿ ಮಸಾಜ್, ಸ್ಪಾ. ಆಮೇಲೆ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ಒಬ್ರಿಗೆ 60 rupees ಇಲ್ಲಿ ಒಳಗಡೆ ಬರುತ್ತೆ. ಅಂಡ್ ಫೈನಲಿ ಮ್ಯೂಸಿಯಂ ಬಂದ್ಬಿಟ್ಟು 2014 ಇನಾಗ್ರೇಟ್ ಆಯಿತು. ದ ಸ್ಕಲ್ಪ್ಚರ್ಸ್ ಇಸ್ ಕವರ್ಡ್ ಆಫ್ ಎಂಟೈರ್ 16 different ಥೀಮ್ಸ್. ಸೊ 16 ಡಿಫ್ರೆಂಟ್ ಥೀಮ್ಸ್ ಈ ಮ್ಯೂಸಿಯಂ ಅಲ್ಲಿ ನಾವು ನೋಡ್ಬೋದು. ಮೈಸೂರ್ದು ಕಲ್ಚರ್ ಆ್ಯಂಡ್ ಹೆರಿಟೇಜ್ ಆಗಿರ್ಬೋದು, ವೈಲ್ಡ್ ಲೈಫ್ ಆ್ಯಂಡ್ ರಿಲಿಜಿಯನ್ ಆಗಿರ್ಬೋದು, ಹಿಂದೂ, ಇಸ್ಲಾಂ, ಕ್ರಿಸ್ಟಿಯಾನಿಟಿ. ಅದು ಬಿಟ್ಟು ಗಣೇಶ, ಮೈಸೂರು ದಸರಾ, ಸ್ಯಾಂಟಾ ಕ್ಲಾಸ್, ಕ್ರಿಸ್ಮಸ್ ಟ್ರೀ, ಝೋಡಿಯಾಕ್ ವೇಲ್, ಡಿಸ್ನಿ ಲ್ಯಾಂಡ್, ಮರೈನ್ ಲೈಫ್, ಲಾಫಿಂಗ್ ಬುದ್ಧ, ಚಾಮುಂಡೇಶ್ವರಿ ದೇವಿ, ಗೀತೋಪದೇಶ ಮತ್ತು ಕಾವೇರಿ ರಿವರ್. 2017 ಒಂದು 3-dimensional ಸೆಲ್ಫಿ ಗ್ಯಾಲರಿ ಅನ್ನೋದು ಇಂಟ್ರೊಡ್ಯೂಸ್ ಆಗಿದೆ ಮ್ಯೂಸಿಯಂ ಅಲ್ಲಿ. ಆ ಸೆಲ್ಫಿ ಗ್ಯಾಲರಿಗೆ ನಾವು ಒಳಗಡೆ ಹೋಗಿ ಫೋಟೋಸ್ ತಗೊಂಡಿಲ್ಲ, ಬಟ್ ಜಸ್ಟ್ ಹಂಗೆ ನೋಡಿದ್ವಿ. ಅದನ್ನ ನಾನು ವಿಡಿಯೋ ಕೂಡ ಮಾಡಲಿಲ್ಲ. ಅಲ್ಲಿ ಹೋಗಿ ನಾವು ಫೋಟೋ ತಗೊಂಡ್ರೆ ಲೈಕ್ ಲಿಟ್ರಲಿ 3D ಬ್ಯಾಕ್ಗ್ರೌಂಡ್ ಥರನೇ ಬರುತ್ತೆ. ಇನ್ನು ಮ್ಯೂಸಿಯಮಿನ ಮೇಂಟೆನೆನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಸ್ಕಲ್ಪ್ಚರ್ಸ್ ಬಂದ್ಬಿಟ್ಟು ದೇ ಆರ್ ಪ್ರಿಸರ್ವ್ಡ್ ವೆರಿ ವೆಲ್. ಮೆಟಲ್ ಎನ್ಕ್ಲೋಸಿಂಗ್ ಇರುತ್ತೆ, ಸೊ ದಟ್ ಯಾರು ಹೋಗಿ ಸ್ಕಲ್ಪ್ಚರ್ಸ್ನ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ.
ಆ್ಯಂಡ್ ಆಲ್ಸೋ ಓವರ್ ಹೆಡ್ ಬಂದ್ಬಿಟ್ಟು ವಾಟರ್ ಪ್ರೂಫ್ ಶೀಟ್ಸ್ ಎಲ್ಲ ಇದೆ. ಸನ್ಲೈಟ್ ಪಾಸ್ ಆಗುತ್ತೆ, ಬಟ್ ಒಂದು ದೊಡ್ಡ ಹನಿ ನೀರು ಕೂಡ ಬರಬಾರ್ದು, ಸ್ಕಲ್ಪ್ಚರ್ಸ್ಗೆ ಏನೂ ಆಗಬಾರ್ದು ಅಂತ. ಆಮೇಲೆ ಅಕೇಶ್ನಲಿ ಎವ್ರಿ ವೀಕ್ ಕ್ಲೀನಿಂಗ್ ಆಗಲಿ, ಇಫ್ ದೇರ್ಸ್ ಎನಿ ಡ್ಯಾಮೇಜ್ ಲೈಕ್ ಬ್ರಷಿಂಗ್ ನಡೆಯುತ್ತೆ, ರೀಮೇಕಿಂಗ್ ನಡೆಯುತ್ತೆ. ಆ್ಯಂಡ್ ನಮ್ಮ ಆರ್ಟಿಸ್ಟಿನ ಪ್ರಕಾರ, ಅಕಾರ್ಡಿಂಗ್ ಟು ಗೌರಿ, ಬಿಗ್ಗೆಸ್ಟ್ ಚಾಲೆಂಜ್ ಏನಪ್ಪ ಅಂದರೆ ನಮ್ಮ ಸ್ಕಲ್ಪ್ಚರ್ಸ್ ಏನಿದೆ ಸ್ಯಾಂಡ್ ಮ್ಯೂಸಿಯಂ ಅಲ್ಲಿ ಅದನ್ನ ಇನ್ಸೆಕ್ಟ್ಸ್, ಹುಳುಗಳಿಂದ ಪ್ರೊಟೆಕ್ಟ್ ಮಾಡೋದು. ಬಿಕಾಸ್ ಇನ್ಸೆಕ್ಟಿಸೈಡ್ಸ್ ಆ್ಯಂಡ್ ಪೆಸ್ಟಿಸೈಡ್ಸ್ ಯೂಸ್ ಮಾಡಿದ್ರು ಅವುಗಳಿಂದ ಪ್ರೊಟೆಕ್ಟ್ ಮಾಡೋದೇ ಒಂದು ಚಾಲೆಂಜ್. ಕಾರಂಜಿ ವಾಟರ್ ಲೈಕ್ ಪಾರ್ಕಿಗೆ ಬಂದಿದ್ದೀವಿ. ಇದು ಪಾರ್ಕಿಂಗ್ ಆ್ಯಂಡ್ ಇಲ್ಲಿ ಎಂಟ್ರಿ. ನಮ್ಮ ನೆಕ್ಸ್ಟ್ ಲೊಕೇಶನ್ ಕಾರಂಜಿ ನೇಚರ್ ಪಾರ್ಕು. ಟಿಕೆಟ್ ಬಂದ್ಬಿಟ್ಟು ಅಡಲ್ಟ್ಸ್ಗೆ 50 ರೂಪಾಯಿ, ಮಕ್ಕಳಿಗೆ 25 ರೂಪಾಯಿ. ಕ್ಯಾಮ್ರಾ ಎಲ್ಲ ತಗೊಂಡ್ರೆ ಎಕ್ಸ್ಟ್ರಾ ಕಾಸ್ಟ್, ಪಾರ್ಕಿಂಗು ಎಕ್ಸ್ಟ್ರಾ ಕಾಸ್ಟ್. So cool, so peace, just like me. ಇದು ನನ್ನ ಜಾಗನಾ ಪಾರ್ಕು? ಎಷ್ಟು ದೊಡ್ಡ ಪಾರ್ಕ್, ಮಕ್ಳಿಗೆ ಇಷ್ಟ ಆಗುತ್ತೆ ಈ ಪ್ಲೇಸ್. ಇಟ್ ಇಸ್ ಕಿಡ್ಸ್ ಫ್ರೆಂಡ್ಲಿ ಪಾರ್ಕ್. ಆ ಕಡೆ ಲೇಕ್ ಇದೆ, ಬಾ, ಸಖತ್ ಕೂಲ್ ಆಗಿದೆ ಪ್ಲೇಸ್. ಗೈಸ್ ಬೋಟಿಂಗ್ ಹೋಗ್ತಾ ಇದ್ದೀವಿ ಆ್ಯಂಡ್ 60 ರೂಪೀಸ್ ಅಡಲ್ಟ್ಸ್ಗೆ, 40 ರೂಪೀಸ್ ಚಿಲ್ಡ್ರನ್ಗೆ. ನೋಡಿ ಗೈಸ್, ಲೇಕು ನೋಡಿ, ಲೇಕು. ಏಯ್ ವಿ ಶುಡ್ ಓನ್ಲಿ ಪೆಡಲ್ ಅಂಡ್ ಗೋ. ಓ, ಟಿಕೆಟ್ನ ನಾವೇ ಎತ್ಕೊಂಡು ಹಾಕೊಂಡು ಹೋಗ್ಬೇಕು. ಹೆಂಗೋ ಒಂದು ಹಾಕು. ಅಯ್ಯೋ ರಾಮ, ನೋಡಿ ನಾವು ಸುಮ್ಮನೆ ಕುತ್ಕೊಂಡಿದ್ದೀವಿ, ಪಾಪ ಅವರು ಕಷ್ಟಪಟ್ಟು ಉಳಿದವ್ರೆ. ನೋಡಿ ಇಲ್ಲಿ ಪಕ್ಕ ಇರ್ಬೋದು. ಅಯ್ಯೋ ನೀರು ಇಲ್ಲೇ ಇದೆ, ಎಷ್ಟು ಹತ್ರ ಇರಂಗಿದೆ ನೋಡಿ. ಹಾ, ಗಲೀಜು ನೀರು ಇವ್ರದ್ದು ಮುಗೀತೆ ಎನರ್ಜಿ ಇವ್ರದ್ದು. ನಾನಿಲ್ಲ ಅಂದ್ರೆ ಬೋಟ್ ಮೂನೆ. ಅನಕೊಂಡ ಮೂವಿ ಇದೆ ಅಲ್ಲ ಗೈಸ್, ಆ ಥರ ಇದೆ ಅಂತ ಇದು ಶೂಟ್ ಮಾಡಿದ್ರೆ ಈ ಥರ ಪ್ಲೇಸ್. ಇಲ್ಲೋಗಿ ಗುದ್ಬಿಡ್ತಾ ಇದ್ರು ಇವಾಗ ಈ ಎಲ್ಬೋ ಡ್ರೈವರ್ಸು. ವಾವ್ ಗೈಸ್, ಕಿಂಗ್ ಫಿಶರ್ ಬರ್ಡ್ ಎಲ್ಲ ಇದೆ, ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ. So cool. Wow. ಇಂಥ ಬೋಟ್ ಡ್ರೈವರ್ಸ್ ನನ್ನ ಜೀವನದಲ್ಲಿ ನೋಡಿಲ್ಲ. ಒಂದು ಬೋಟ್ ಬರ್ತಿದೆ, ಅದನ್ನ ಡ್ಯಾಶ್ ಮಾಡಕ್ ಹೋದ್ರು, ಆಮೇಲೆ ಇವಾಗ ಅದನ್ನ ಹೋಗಿ ಡ್ಯಾಶ್ ಮಾಡಕ್ ಹೋಗ್ತಾರೆ. ಬಟ್ ಇವಾಗ ಈ ಕಡೆಯಿಂದ ಆ ಕಡೆ ಹೋಗಿ ಕರ್ಕೊಂಡೇ ಹೋಗ್ಲಿಲ್ಲ ಇವ್ರು. ನಾವು 20 ನಿಮಿಷ ಅಷ್ಟೇ ಒಬ್ರಿಗೆ ಕರ್ಕೊಂಡೇ ಹೋಗ್ತಾ ಇಲ್ಲ. ನೋಡಿ ನೋಡಿ ಎಂತ ಡ್ರೈವರ್ಸ್ ಇದ್ದಾರೆ. ಚೆನ್ನಾಗಿದೆ ನೋಡಿ, ಇಲ್ಲಿ 3 ಡಕ್ಕ ಸ್ವ್ಯಾನ ಯಾವುದೋ ಒಂದು, ಎಷ್ಟು ಕ್ಯೂಟಾಗಿ ಹೋಗ್ತಿದೆ ನೋಡಿ. Oh my god, my work partner drivers are very like this. ಅವ್ರು ಬ್ಲಾಗ್ ಮಾಡ್ತೀನಿ ಗೈಸ್. ಡ್ರೈವರ್ ಚೇಂಜ್ ಆಗಿ ಇವಾಗ ನೋಡಿ ಹೆಂಗೆ ಕರ್ಕೊಂಡು ಆಗ್ತಾ ಇಲ್ಲ ಗೈಸ್. ಇಲ್ಲಿ ಹೋಗಿತ್ತು ನಮ್ಮ ಫಸ್ಟ್ ಬೋಟಿಂಗ್ ಟುಗೆದರ್ ಗೈಸ್, ತುಂಬ ಚೆನ್ನಾಗಿತ್ತು. ನೋಡಿ ಗೈಸ್, ನಾವು ಇಲ್ಲದೇ ಇರೋವಾಗಲೇ ಇದಾಗಬೇಕಾ ನೋಡಿ, ಫೌಂಟೇನ್ ಥರ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ. ಇಲ್ಲಾಂದ್ರೆ ನಾವು ಅಲ್ಲೇ ಸೆಟ್ಲ್ ಆಗಿಬಿಡ್ತಾಯಿದ್ವಿ ಶೆಕೆಗೆ. ಅಲ್ಲಿ ನೋಡು ಆ ಬೋಟ್ ಅವ್ರು ಹೋಗ್ತಿದ್ದಾರೆ ಅಲ್ಲಿ. ಚಿಡೇರಿಯಂ ಸೀತಾಳಿ ಮನೆ. ವಾವ್, ಹಾ ಗಮ್ಮಂತಿದಲ್ಲ.
Don't pluck flowers. Penalty will be there for plucking flowers. Wow, look at the beautiful flowers. I've never seen such type. ಎಲ್ಲ ವಿಚಿತ್ರ ವಿಚಿತ್ರ ಹೂವುಗಳು. ಲುಕ್ ಅಟ್ ದಟ್. ಅಲ್ಲಿ ನೋಡು ತೆಂಗಿನಕಾಯಲ್ಲಿ ಇದು ಬೆಳೆಸಿರೋದು. ನೋಡಿ 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 ಡಿಶ್ಗೆ ಎಷ್ಟು ಸಕ್ಕತ್ತಾಗಿದೆ ನೋಡಿ. ಸೋ ಸಕ್ಕತ್ತಾಗಿ ಬೆಳೆದಿದೆ. ಅಲ್ಲೂ ಒಂದು ಬೆಳೆದಿದೆ. ಇಟ್ಸ್ ಆ್ಯಕ್ಚುಲಿ ನಾವು ಹಾಂ ಬರ್ಡ್ಸ್ ಎಲ್ಲ ಇಲ್ವಾ ಆ ಕಡೆ ಅನಿಸುತ್ತೆ. ಆ್ಯಕ್ಚುಲಿ ನಾವು ವೇಣುಗೋಪಾಲ ಸ್ವಾಮಿ ಟೆಂಪಲ್ KRS ಬ್ಯಾಕ್ ವಾಟರ್ಸ್ಗೆ ಪ್ಲ್ಯಾನ್ ಮಾಡಿದ್ದು. ಬಟ್ ಅದು ನೋಡಿದ್ರೆ 20 ಕಿಲೋಮೀಟರ್ಸ್ ಇದೆ. ನಾನು ಪ್ಲ್ಯಾನ್ ಮಾಡೋವಾಗ ಎಲ್ಲ ಹಾಕಿ ನೋಡಿದೆ. ಬಟ್ ಇಲ್ಲಿ ಹತ್ರ ಇರೋ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗ್ತಾಯಿದ್ದೆ. ಸೊ ವಿ ಡ್ರಾಪ್ ದಟ್ ಪ್ಲ್ಯಾನ್. ಅದಕ್ಕೆ ಇಲ್ಲಿ ಕಾರಂಜಿ ಲೇಕಿಗೆ ಬಂದಿದ್ದು. ಇಲ್ಲಾಂದರೆ ದಿಸ್ ವಾಸಂಟ್ ಇನ್ ಪ್ಲ್ಯಾನ್. ಬಟ್ ವಿ ಹ್ಯಾವ್ ಕಮ್ ಆ್ಯಂಡ್ ಇಟ್ಸ್ ನೈಸ್. ಇಟ್ಸ್ ಸೋ ಪೀಸ್ಫುಲ್, ಸೋ ಕ್ವೈಟ್. ತುಂಬ ಚೆನ್ನಾಗಿದೆ, ಕೂಲಾಗಿದೆ. ಸೊ ಚೆನ್ನಾಗಿದೆ. ವಿ ಹ್ಯಾವ್ ಟು ಕ್ಲೈಮ್ ಯೂಸಿಂಗ್ ದೋಸ್ ಥಿಂಗ್ಸ್. ಹಾಂ No, I don't think. Yeah, Suvi? No steps, Suvi? Then why did you ask? How will we climb? Why did you ask? Everything she used my name. Okay, ma, I'm sorry, ma. Yo, Rama. She's getting uri. Scenery ನೋಡ್ತೀರಾ? Scenery? ಇದು ಫ್ಲೋಟಿಂಗ್ ಗಾರ್ಡನ್. ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಫ್ಲೋಟ್ ಆಗ್ತಿದೆ ನೋಡಿ. ಫ್ಲೋಟ್ ಆಗ್ತಿದೆ, ಅದಕ್ಕೆ ಫ್ಲೋಟಿಂಗ್ ಗಾರ್ಡನ್. ಹಾಂ, ಫ್ಲೋಟಿಂಗ್, ಅದು ಮೂವಿಂಗ್ ಗಾರ್ಡನ್ ಅಲ್ಲ, ಫ್ಲೋಟಿಂಗ್ ಗಾರ್ಡನ್. See here, one is there, that side one is there. Less whistling duck. Less whistling duck. ಹಾಂ, ಹೆಂಗೆ ನಡ್ಕೊಂಡು ಬರ್ತಾನೆ ಇದ್ವಿ. ನೋಡಿದ್ರೆ ಎಕ್ಸಿಟ್ ಎಲ್ಲ ಇಲ್ಲ, ಎಂಟ್ರಿ ಎಲ್ಲ ಅಲ್ಲೇ ಎಕ್ಸಿಟು. ಇವಾಗ ತಿರ್ಗಾ ವಾಪಸ್ ಅಷ್ಟು ದೂರ ನೋಡಬೇಕು. ಅದಕ್ಕೆ ಒಂದು ಸ್ವಲ್ಪ ಕುತ್ಕೊಳ್ಳೋಣ. ಯಾವಾಗ ಇಲ್ಲಿ ಬಂದಿಲ್ಲ ಅಂದರೆ ಸಾಕು. ಅಲ್ಲೇ ಹೇಳ್ದೆ ನಾನು ಏನಂತ, ಇಲ್ಲಿ ಹೋಗೋಕ್ಕೆ ದಾರಿ ಎಲ್ಲ ವಾಪಸ್ ಹೋಗೋಣ. ಇದ್ದಾಳಲ್ಲ ಸರ್ ನಿಮ್ಮ ಯೂಟ್ಯೂಬ್ ಅಧಿಕ ಪ್ರಸಂಗಿ. ನಾನು ಮಾತ್ರ ಹೇಳಿದ್ದು ಹೋಗೋಣ ಅಂತಲ್ಲ, ಯಾರೋ ಮ್ಯಾಪಲ್ಲಿ ನೋಡ್ಬಿಟ್ಟೆಲ್ಲ ಹೇಳಿದ್ರು ಇನ್ನು ಸ್ವಲ್ಪ. ಅವಳಿದ್ದಾಳಲ್ಲ ಗೈಸ್. ವಾಟ್ ಈಸ್ ದ ನೇಮ್? ಸ್ಯಾರಸ್ ಅ ಕ್ರೇನ್. ಹಾಂ, ಅದು ಬ್ರೋ ಅಂತಾನೆ ನಿಂಗೆ ಹೆಂಗೆ ಗೊತ್ತು? ಸಿಸ್ಸಾಗೂ ಇರ್ಬೋದು. ನೋಡಿ, ಓ ಮೈ ಗಾಡ್. ಫೋಟೋ ಹಿಡಿವೈಸಿ ಗೈಸ್, ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಓ ಮೈ ಗಾಡ್. ಇಲ್ಲಿ ನೋಡಿ ಎಷ್ಟೊಂದು ಬರ್ಡ್ಸ್ ಇದೆ. ವಾಟರ್. ಪ್ಲೀಸ್ ಓಪನ್ ದ ಫೆದರ್. See the feathers. ಆ ತಲೆ ಮೇಲೆ ಇರೋದು ನೋಡು, ಕ್ರೌನ್ ಥರ ಇದೆ. ವಾಹ್. ಓಪನ್ ಆಯ್ತು. ಇಲ್ಲ ಪ್ಲೀಸ್ ಕ್ಲೀನ್ ಓಪನ್ ಮಾಡು ಫುಲ್ಲು. ಎಷ್ಟು ಹತ್ರ ಇದೆ ನೋಡಿ. ಇಲ್ಲೇ ಇದೆ ಇಲ್ಲಿ ಇನ್ನೊಂದು. ನಾವು ಬೇರೆ ಬರ್ಡ್ಸ್ನೆಲ್ಲ ಇಗ್ನೋರ್ ಮಾಡ್ತೀವಿ. ಹಾಂ, ವೈಟ್ ಪಿಕಾಕ್ ಇದೆ ಅಲ್ಲಿ. ಓಡು ಫೋಟೋ ಹಿಡಿ, ಓಡು. ನೋಡಿ ಎಷ್ಟು ಹತ್ರ ನೋಡಿ. ಇಷ್ಟೊಂದು ಪೀಕಾಕ್ಸ್ ಇದೆ ನೋಡಿ ಗೈಸ್. ನೋಡಿ ನಾನು ಇಲ್ಲಿದ್ದೀನಿ, ಇದಿಲ್ಲ ಇದು. ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಪೀಕಾಕ್ ವಾಕಿಂಗ್ ಹೋಗ್ತಾ ಇದ್ದೀವಿ. ಹೇ, ಡೋಂಟ್ ರನ್ ಬೇಬಿ, ಡೋಂಟ್ ರನ್. ನೋ, ಡೋಂಟ್ ರನ್. ಕಲರ್ ಅದರದ್ದು ಕಲರ್ ಡಾರ್ಕ್ ಬ್ಲೂ.
ಫೈನಲಿ PG ಗೆ ಹೋಗ್ತಾ ಇದ್ದೀವಿ. ನನ್ನ ಪಕ್ಕ ಯಾರೋ ಕೂತ್ಬಿಟ್ಟಿದ್ದಾರೆ ಗೈಸ್, ನನಗೆ ಯಾವಾಗಿನ ತಲೆ ತಿಂತಿದ್ದಾರೆ. ಅಂಡ್ ಇಲ್ಲಿಗೆ ಮುಗೀತು ನಮ್ಮ ಮೈಸೂರಿನ 1 ಡೇ ಟ್ರಿಪ್. ಟೋಟಲ್ ಆಗಿ 4 ಡೆಸ್ಟಿನೇಷನ್ಸ್, 4 ಲೊಕೇಶನ್ಸ್ಗೆ ನಾವು ಹೋದ್ವಿ. ಸ್ಟಾರ್ಟಿಂಗ್ ವಿತ್ ಸೆಂಟ್ ಫಿಲೋಮಿನಾ ಚರ್ಚ್, ಅಲ್ಲಿಂದ ಮೈಸೂರು ಪ್ಯಾಲೇಸ್ ಇಂದ ಸ್ಯಾಂಡ್ ಮ್ಯೂಸಿಯಂ ಇಂದ ನಮ್ಮ ಕಾರಂಜಿ ನೇಚರ್ ಪಾರ್ಕ್. ಪ್ರೀವಿಯಸ್ ವ್ಲಾಗ್ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ.